ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ವಿದ್ಯೆ ಹಾಗೆ ಚಂಪಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಕ್ವಾಟ್ಲೆ ಅತಿಯಮ್ಮ ಅಡಗಿ ಕುಂತಿರೋ ಗುಳ್ಳೆನರಿನ ಆಚೆಗೆ ಕರ್ಸೋಕ್ಕೆ ಸಿಮ್ ಕಾರ್ಡ್ ಬೇಕು ಅಂತ ಹೇಳಿದ್ರಲ್ವಾ, ಅದು ತೊಗೊಂಬಂದಿದ್ದೀನಿ, ತೊಗೊಳ್ಳಿ, ಆ್ಯಕ್ಟಿವೇಟ್ ಮಾಡಿಸಿದ್ದೀನಿ. ಥ್ಯಾಂಕ್ಸ್ ಅಣ್ಣಯ್ಯ. ಚಂಪಾ ನಿನ್ನ ಫೋನ್ ಕೊಡು. ಫೋನ್ಗೆ ಸಿಮ್ ಕಾರ್ಡ್ನ ಹಾಕ್ಬಿಟ್ಟು, ಚಂಪಾ ತಗೋ, ಈ ನಂಬರಿಂದ ವಿಶ್ವನ್ಗೆ ಮೆಸೇಜ್ ಮಾಡು. ವಿದ್ಯೆ ಹೇಳ್ತಾರೆ. ಆಗ ಚಂಪಾ ಹೇಳ್ತಾರೆ, ವಿದ್ಯಕ್ಕ ನಾನು ಮೆಸೇಜ್ ಮಾಡ್ಬೇಕಾ? ಹ್ಞೂ ಚಂಪಾ, ನೀನೇ ಮಾಡಬೇಕು. ಆ ಗುಳ್ಳೆನರಿ ಈಚೆ ಬರ್ಬೇಕಂದ್ರೆ ನಮಗೆ ಇರೋದು ಇದು ಒಂದೇ ದಾರಿ ಅಂತ ವಿದ್ಯೆ ಹೇಳ್ತಾರೆ. ನೀವೇನೇ ಹೇಳಿದ್ರು ನನ್ನ ಮನ್ಸು ಇದನ್ನ ಮಾಡಕ್ ಒಪ್ತಿಲ್ಲ. ನನಗೆ ಶಾನೆ ಕಷ್ಟ ಆಗ್ತಾ ಇದೆ, ದಯವಿಟ್ಟು ಬೇಡ ಅಂತ ಚಂಪಾ ಹೇಳ್ತಾರೆ. ನೋಡು ಚಂಪಾ, ನಮಗೆ ಬಂದಿರೋ ಕಾಯಿಲೆ ವಾಸಿ ಆಗ್ಬೇಕು ಅಂತ ಅಂದ್ರೆ ನಾವು ಕುಡಿತೀವಲ್ಲ ಆ ಔಷಧಿ, ಅದು ಕಹಿಯಾಗಿ ಇರ್ತದೆ, ಮನ್ಸಿಗೆ ಶಾನೆ ಹಿಂಸೆ ಆಯ್ತದೆ ಅಂದ್ರೆ ನಾವು ಅದನ್ನು ಕುಡಿತೀವಿ ತಾನೆ. ಅದಕ್ಕೆ ನಿನಗೀಗ ಬಂದಿರೋ ಕೆಟ್ಟ ಹೆಸರು ಹೋಗ್ಬೇಕು, ನೀನು ನಿರಪರಾಧಿ ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂತ ಅಂದರೆ ನೀನು ಈ ಕೆಲಸ ಮಾಡಲೇಬೇಕು ಅಂತ ವಿದ್ಯೆ ಹೇಳ್ತಾರೆ. ಚಂಪಾ, ಅತ್ತಿಗೆಮ್ಮ ಹೇಳೋದ್ರಲ್ಲಿ ಸರಿ ಅನಿಸ್ತಾ ಇದೆ. ನೀನು ಯಾವ ತಪ್ಪು ಮಾಡಿಲ್ಲ ಅಂತ ಜಗತ್ತಿಗೆ ತೋರಿಸ್ಬೇಕು ಅಂದರೆ ನೀನು ಮೆಸೇಜ್ ಮಾಡಲೇಬೇಕು, ಮಾಡು ಅಂತ ಕ್ವಾಟ್ಲೆ ಹೇಳ್ತಾರೆ. ಅಲ್ಲ, ಇದು ತೆಪ್ಪಲ್ವೇ? ಅವರೇನೋ ಮಣ್ಣು ತಿನ್ನೋ ಕೆಲಸ ಮಾಡಿದ್ರು ಅಂದರೆ ನಾವು ಅದೇ ಮಾಡೋಕ್ಕಾಗ್ತದೆ. ಚಂಪಾ ಹೇಳಿದಾಗ ವಿದ್ಯೆ ಹೇಳ್ತಾರೆ, ಅವರು ಮಣ್ಣು ತಿನ್ಬಿಟ್ಟು ಸುಮ್ಕೆ ಆಗಿದ್ರೆ ನಾವು ತೆಪ್ಪಗಿರ್ಬೋದಾಗಿತ್ತು, ಆದರೆ ಅವ್ರು ಮಣ್ಣು ತಿಂದು ನಿನ್ನ ಮೂತಿಗೆ ಒರ್ಸೋಕೆ ನೋಡ್ತವ್ರೆ. ಅದಕ್ಕೆ ನಾವು ಅವ್ರ ದಾರಿನಲ್ಲೇ ಹೋಗಿ ಅವರಿಗೆ ಚೆನ್ನಾಗಿ ಪಾಠ ಕಲಿಸ್ಬೇಕು. ಯಾವತ್ತೂ ಮುಳ್ಳನ್ನ ಮುಳ್ಳಿನಲ್ಲೇ ತೆಗಿಬೇಕು ಅಂತ ಹೇಳಲ್ವೇ? ತಗ ಮೆಸೇಜ್ ಮಾಡು. ಚಂಪಾ, ನಿನಗೆ ಹೇಳ್ತಾ ಇರೋದು, ತಗೋ ಮೆಸೇಜ್ ಮಾಡು. ಹಾಗಂತ ವಿದ್ಯೆ ಹೇಳಿದಾಗ ಈ ಕಡೆ ಚಂಪಾ, ಸರಿ ಅಕ್ಕ ಅಂತ ಫೋನ್ನ ತಗೋತಾರೆ. ಅಕ್ಕ ಸೆಂಡ್ ಆಯಿತು ಅಂತ ಚಂಪಾ ಹೇಳ್ತಾರೆ. ವಿದ್ಯೆ ಹೇಳ್ತಾರೆ, ಚಂಪಾ ನೋಡು, ಕ್ಷಣ ಮಾತ್ರದಲ್ಲೇ ರಿಪ್ಲೈ ಬರ್ತದೆ. ಈ ಕಡೆ ವಿಶ್ವನ ತೋರಿಸ್ತಾರೆ. ವಿಶ್ವ ಡ್ರಿಂಕ್ಸ್ ಮಾಡ್ತಾ ಫೋನ್ನ ತಗೊಂಡು, ಇದ್ಯಾರಪ್ಪ ಇದು, ಹೊಸ ನಂಬರಿಂದ ಮೆಸೇಜ್ ಮಾಡ್ತಾ ಇದ್ದಾರೆ, ಯಾರಿರ್ಬೋದು ಅಂತ ಮತ್ತೆ ಮೆಸೇಜ್ ಮಾಡ್ತಾನೆ, ಯಾರಿದು ಅಂತ. ಚಂಪಾ ಹೇಳ್ತಾರೆ, ಅಕ್ಕ ಯಾರು ಅಂತ ಮೆಸೇಜ್ ಮಾಡ್ದ, ನನಗೆ ಗೊತ್ತಿತ್ತು ಚಂಪಾ, ಇವನು ಬಕ್ರ ನಮ್ಮ ಬಲೆಗೆ ಬಿದ್ದೇ ಬೀಳ್ತಾನೆ ಅಂತ. ವಿದ್ಯಕ್ಕ, ಇವಾಗ ನಾನು ಏನು ಮಾಡಲಿ ಅಂತ ಚಂಪಾ ಹೇಳ್ತಾರೆ. ಒಂದು ಕೆಲಸ ಮಾಡೋ, ನೀನು ಯಾರು ಅಂತ ಅವ್ನಿಗೆ ಹೇಳಬೇಡ, ಅವನ ತಲೆಗೆ ಹುಳ ಬಿಡು, ಅವನ ತಲೆ ಕೆಟ್ಟು ಹೋಗಬೇಕು, ಹಂಗೆ ಮಾಡು, ಆಗ ಅವನೆಲ್ಲೇ ಇದ್ರೂ ತಾನಾಗೆ ಆಚೆ ಬರ್ತಾನೆ ಅಂತ ವಿದ್ಯೆ ಹೇಳ್ತಾರೆ. ಚಂಪಾ, ಅಕ್ಕ ಅದು ಅಂತ ಹೇಳಬೇಕಾದ್ರೆ ವಿದ್ಯೆ ಹೇಳ್ತಾರೆ, ಚಂಪಾ ತಲೆ ಕೆಡಿಸ್ಕೋಬೇಡ, ಅವ್ನು ನಮಗೆ ಸಿಗಬೇಕಾದ್ರೆ ನಮಗಿರೋದು ಇದು ಒಂದೇ ದಾರಿ, ನೀನು ಸುಮ್ಕೆ ಮೆಸೇಜ್ ಮಾಡು ಅಂತ ವಿದ್ಯೆ ಹೇಳ್ತಾರೆ. ಚಂಪಾ, ತಲೆ ಕೆಡಿಸ್ಕೋಬೇಡ, ಅವನಿಗೆ ಯಾವ ರೀತಿ ಮೆಸೇಜ್ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ, ಹಾಗೆ ಮಾಡು, ಕ್ವಾಟ್ಲೆ ಹೇಳ್ತಾರೆ. ಚಂಪಾ, ನಾನು ಯಾರು ಅಂತ ಪತ್ತೆ ಮಾಡು ಅಂತ ಟೈಟಲ್ ಹಾಕು. ಈ ಕಡೆ ಮೆಸೇಜನ್ನು ನೋಡಿ ವಿಶ್ವ, ಲೇ ಮಗ, ಯಾವುದೋ ಹಕ್ಕಿ ಮೆಸೇಜ್ ಮಾಡ್ತಾ ಇದೆ ಕಣ್ಲಾ. ಹಾಗೆ ಒಬ್ರಿಗೊಬ್ರು ಮೆಸೇಜ್ ಮಾಡ್ತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲ ಒಂದು ಕಡೆ ಸೇರಿರ್ತಾರೆ. ಭದ್ರಾ ಅಜ್ಜಿ ಹೇಳ್ತಾರೆ, ಹಾಂ ಆಗಿದ್ರೆ ಈಟೆಲ್ಲ ಆಯಿತು ಅನ್ನು. ಹ್ಞೂ ಕಣವ, ನಾನು ಅಲ್ಲಿ ಹೋಗಿದ್ದು ಶಾನೆ ಒಳ್ಳೇದಾಯ್ತು. ಇಲ್ಲಿ ಫ್ಯಾಕ್ಟ್ರಿ ಕಟ್ಟೋಕೆ ಬಂದಿರೋದು ಯಾರು ಅಂತ ಅನ್ಕೊಂಡಿ? ಯಾರ್ಲಾ ಅಂತ ಭದ್ರಾ ಅಜ್ಜಿ ಕೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಇನ್ಯಾರವ್ವ, ಅಪ್ಪಯ್ಯನ ಸ್ನೇಹಿತರು ಒಬ್ರು ಇದ್ರಲ್ಲ, ದೀನ ಬಂಧು ಅಂತ, ಅವರೇಯಾ? ಅವ್ವ, ಯಾರವ ಅದು ದೀನ ಬಂಧು ಅಂತ ವಿನಂತಿ ಕೇಳ್ತಾರೆ. ನಾನಿನ್ನೂ ಚಿಕ್ಕವಳು ಕಣೆ, ಆಗ ನನಗೆ ಗೊತ್ತಿಲ್ಲ ಇವ್ರು ಯಾರು ಅಂತ ಸಾವಿತ್ರಿ ಹೇಳ್ತಾರೆ. ಓಹೋಹೋ, ಶಾನೆ ವರ್ಷದಿಂದೆ ಪಟ್ನಕ್ಕೆ ಹೋಗಿ ಸೇರ್ಕೊಂಡ್ರಲ್ಲ, ಅವರೇಯಾ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಹ್ಞೂ ಕಣವ, ಅವರೇಯಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಪಾಪ ಊರು ಬಿಟ್ಟು ಹೋಗಿದ್ರುವೆ ನೆನೆಸ್ಕೊಂಡು ಊರಿಗೆ ಉಪಕಾರ ಮಾಡೋಣ ಅಂತ ಬಂದಿದಾರಲ್ಲ, ತುಂಬ ಒಳ್ಳೆಯವರು, ಹೋಗ್ಲಿ ಹೆಂಗಿದ್ದರು ಅಂತ ಭದ್ರಾ ಅಜ್ಜಿ ಕೇಳ್ತಾರೆ. ಅಟ್ಟಿಗೆ ಬರಕ್ಕೆ ಹೇಳಿವಿ, ನೀನು ಅಟ್ಟಿಗೆ ಬರ್ತಾರಲ್ಲ, ನೀನೇ ನೋಡುವಂತೆ ಬಿಡವ್ವ ಅಂತ ಶಿವರಾಮೇಗೌಡರು ಹೇಳಿದಾಗ ಭದ್ರಾ ಅಜ್ಜಿ ಹೇಳ್ತಾರೆ, ಏನು ಹೇಳ್ತಾ ಇದೀಯಾ, ಅವರು ನಮ್ಮ ಮಟ್ಟಿಗೆ ಬರ್ತಾರೆ? ಹ್ಞೂ ಕಣವ, ನಮ್ಮ ಮಟ್ಟಿಗೆ ಬಂದು ಉತ್ಸವನ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿವ್ನಿ, ಅವ್ರು ಬಂದಾಗ ನಾವೆಲ್ಲರೂ ಅವ್ರನ್ನ ಸಂದಾಗ ನೋಡ್ಕೋಬೇಕು ಅಂತ ಶಿವರಾಮೇಗೌಡರು ಹೇಳಿದಾಗ ಸಾವಿತ್ರಿ ಹೇಳ್ತಾಳೆ, ಅದಕ್ಕೇನಂತೆ ಬಿಡೋಣ, ನಮ್ಮ ಅಟ್ಟಿಯವ್ರಂತಾನೆ ಚಂದ ನೋಡ್ಕೋತೀವಿ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ನೋಡ್ಕೊಳ್ಳೋ ಮಾತು ಅಲ್ಲಿಗಿರ್ಲಿ ಕಣಪ್ಪ, ನಮ್ಮ ಮನೆ ಪರಿಸ್ಥಿತಿ ಈಗ ಸಂದಕ್ಕಿಲ್ವಲ್ಲ, ಅಟ್ಟಿ ಸೊಸೆಯಂದ್ರು ಮನೆ ಮಗ ಅಟ್ಟಿಯಿಂದ ಆಚೆ ಇರುವಾಗ ಈಗ ಅವ್ರು ಇಲ್ಲಿಗೆ ಬಂದು ನಮ್ಮ ಮನೆ ಹಿಸ್ಸೆ ಎಲ್ಲ ಅವ್ರಿಗೆ ಗೊತ್ತಾದರೆ ಅವರು ನಿನ್ನ ಬಗ್ಗೆ ಏನು ಅನ್ಕೊಂಡಾರು? ಹೌದು ರೀ, ಅತ್ತೆ ಹೇಳೋದನ್ನ ಒಸಿ ನಾವು ಯೋಚನೆ ಮಾಡಬೇಕು ಅಂತ ಮೋಹನ ಅವ್ರು ಹೇಳ್ತಾರೆ. ಅವ್ರನ್ನ ನೋಡಿದ ಖುಷಿಲಿ ನನಗಿದೆಲ್ಲ ತಲೆಯಲ್ಲೇ ಬರಲಿಲ್ಲ ನೋಡು ಅವ್ವ, ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಬರ್ತೀನಿ ಅಂತ ಹೇಳೋರೆ, ಏನು ಮಾಡಬೇಕು ಅಂತ ತಲೆ ಓಡ್ತಾ ಇಲ್ವಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸಾವಿತ್ರಿ ಹೇಳ್ತಾರೆ, ಹಂಗಂದ್ಬಿಟ್ಟು ಅವ್ರನ್ನ ಒಳಗಡೆ ಸೇರ್ಸೋಕ್ಕಾಗದೆ ರೀ, ನೀವೇನು ತೆಪ್ಪು ತಿಳ್ಕೊಳಕ್ಕಿಲ್ಲ ಅಂದರೆ ನಿಮ್ಗೊಂದು ವಿಷಯ ಹೇಳ್ತೀನಿ. ಈಗ ಬರೋರಿಗೆ ನಮ್ಮ
ಅಟ್ಟಿ ವಿಷಯ ಯಾರನ್ನೂ ತಿಳಿಯೋದು ಬೇಡ. ಆಮೇಲೆ ಅವ್ರ ಮುಂದ್ಗುಟ್ಟೆ ನೀವು ಚಿಕ್ಕವರಾಗಿ ನಿಂತ್ಕೋಬೇಕಾಗುತ್ತದೆ. ಅದಕ್ಕೆ ಅವ್ರು ಬಂದು ಹೋಗಗಂಟ ಅವ್ರು 3 ಜನಕ್ಕೂ ಅಟ್ಟಿ ಒಳಗಡೆ ಸೇರಿಸ್ಕೊಳ್ಳಿ ಅಂತ ಮೋಹನ ಅವರು ಹೇಳ್ತಾರೆ. ಈ ಕಡೆ ಚಿತ್ರ ಸನ್ನೆಯಲ್ಲಿ ಅವ್ವ ಇದೇನವ ಇದು, ದೊಡವ ಇಂಥ ಬಾಂಬ್ ಹಾಕ್ತವ್ರೆ ಅಂತ ಹೇಳ್ತಾರೆ. ಆಗ ಈಶ್ವರಿ ಅವರು ಹೇಳ್ತಾರೆ, ಸುಮ್ಕಿರೆ, ಇದಕ್ಕೆಲ್ಲ ಈ ಶಿವರಾಮೇಗೌಡ ಒಪ್ಕೊಳಕ್ಕಿಲ್ಲ. ಅಣ್ಣ, ಅತ್ತಿಗೆ ಹೇಳ್ತಾ ಇರೋದು ಸರಿಯಾಗಿದೆ ಅಣ್ಣ. ಅಟ್ಟಿ ಸೊಸಂದಿರು ಮಗನ್ನ ಆಚೆ ಇಟ್ಟು ಉತ್ಸವ ಮಾಡ್ತವ್ರಂದ್ರೆ ಅವರು ತೆಪ್ಪು ತಿಳ್ಕೊಬೋದು. ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡು ಅಂತ ಹೇಳ್ತಾರೆ. ಹ್ಞೂ ಕಣಪ್ಪ ಶಿವರಾಮ, ಅಣ್ಣವರು ನಿಮ್ಮ ಅಪ್ಪನ ಬಗ್ಗೆ, ಈ ಅಟ್ಟಿ ಬಗ್ಗೆ ಶಾನೆ ಗೌರವ ಅಭಿಮಾನ ಇಟ್ಕೊಂಡವ್ರೆ. ಅದು ಹಂಗೆ ಇರಬೇಕು ಅಂದರೆ ನಾವೆಲ್ಲ ಸಂದಾಕಿದ್ದೀವಿ ಅನ್ನೋ ಹಾಗಿರ್ಬೇಕಲ್ವೇ. ಅದಕ್ಕೆ ಅವ್ರನ್ನ ಒಳಗೆ ಕರೆದ್ಬಿಡು ಅಂತ ಭದ್ರಾಜ್ಜಿ ಹೇಳ್ತಾರೆ. ಅಲ್ಲ ಅತ್ತೆ, ಏನು ಮಾತಾಡ್ತಾ ಇದ್ದೀರಾ ಹೇಳಿ? ಯಾರೋ ಮನೆಗೆ ಬರ್ತಾರೆ ಅಂತವ ಅಂತ ಈಶ್ವರಿ ಹೇಳ್ತಾ ಇರಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಈಶ್ವರಿ ಅವ್ರು ಯಾರೋ ಅಲ್ಲ ಅಂತ ಹಗುರವಾಗೂ ಮಾತಾಡಬೇಡ. ಅವ್ರು ನಮಗೆ ಶಾನೆ ಬೇಕಾದವರು. ರಾಯರ ಕುಟುಂಬದವ್ರನ್ನ ನಾವು ಮಾಡೋ ಹಬ್ಬದಲ್ಲಿ ನಮ್ಮ ಸಂತೋಷನ ಅವರು ಹಂಚ್ಕೊಳ್ಲಿ ಅಂತ ಕರೆದೀವ್ನಿ. ಅವ್ರು ಬಂದಾಗ ನಮ್ಮ ಅಟ್ಟಿ ಯಾವ ವಿಷಯಗಳು ಅವ್ರಿಗೆ ಗೊತ್ತಾಗಬಾರ್ದು. ಈ ಅಟ್ಟಿಗೆ ಸಂಬಂಧಪಟ್ಟವರೆಲ್ಲ ಅಟ್ಟಿಯಾಗಿದ್ದು ಅವ್ರನ್ನ ಸಂದಾಗ ನೋಡ್ಕೋಬೇಕು. ಈಶ್ವರಿ ಅವರು ಹೇಳ್ತಾರೆ, ಅಲ್ಲ ಬಾವ ಆದ್ರೂ ಅಂತ ಹೇಳಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಹೇಳ್ದೆ ತಾನೇ, ಈ ತೀರ್ಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಲೇ ಭದ್ರ, ಈ ಅಟ್ಟಿ ಒಳಗೆ ಯಾರ್ಯಾರಿದ್ರು ಅವರೆಲ್ಲ ಅಟ್ಟಿ ಒಳಗೆ ಬರಬೇಕು. ಕೇಳ ಅಂತ ಶಿವರಾಮೇಗೌಡರು ಹೇಳಿದಾಗ ಭದ್ರ ಹೇಳ್ತಾನೆ, ಸರಿ ಅಪ್ಪಯ್ಯ. ಹೊರಗಡೆ ನಿಂತ್ಕೊಂಡು ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ವಿದ್ಯಾ ಮನಸೊಳಗೆ ಅನ್ಕೊಂತಾಳೆ, ಅಂದರೆ ನಮ್ಮ ಗೌಡ್ರು ನನ್ನನ್ನು ಕರೆಯಕ್ಕೆ ಬರ್ತಾರೆ ಅಂತ ಆಯಿತು, ಬನ್ನಿ ಬನ್ನಿ ಮಾಡ್ತೀನಿ ನಿಮಗೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಈಶ್ವರಿ ಅವರು ಮನಸೊಳಗೆ ಅನ್ಕೊಂತಾಳೆ, ಲೇ ಮೂರಡಿ, ಮನೆ ಒಳಗಡೆ ಬರ್ತಾ ಇದ್ದೀನಿ ಅಂತ ಶಾನೆ ಮೆರಿಬೇಡ್ವೆ. 3 ದಿನ ಇರ್ತೀಯೋ 3 ಗಂಟೆ ಇರ್ತೀಯೋ, 3 ನಿಮಿಷದಲ್ಲೇ ನಿನ್ನ ಆಚೆ ಹಾಕ್ಬಿಡ್ತೀನಿ ಅಂತ ಮನಸೊಳಗೆ ಅನ್ಕೊತಾಳೆ. ಈ ಕಡೆ ನೋಡಿದ್ರೆ ಭದ್ರ ಆ ಕಡೆಯಿಂದ ಈ ಕಡೆಗೆ ತಿರುಗಾಡ್ತಾ ಇರ್ತಾರೆ. ಅಪ್ಪಯ್ಯ ನೋಡಿದರೆ ಹೀಗೆ ಹೇಳ್ಬಿಟ್ಟು ಹೋದ್ರಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಕ್ವಾಟ್ಲೆ ಹೇಳ್ತಾನೆ, ಅಣ್ತಮ್ಮ ಏನು ಮಾಡ್ತಾ ಇದೀಯ, ಹೋಗು, ಮಾವಯ್ಯ ಹೇಳಿದಾರಲ್ಲ, ಹೋಗು ಅತ್ತಿಗೆಮ್ಮನ್ನ ಕರ್ಕೊಂಬ ಅಂತ ಹೇಳಿದಾಗ, ನಾನು ಹೋಗೋಕ್ಕಿಲ್ಲ, ಹೋಗು ನೀನೇ ಹೋಗಿ ಕರ್ಕೊಂಬ, ಈ ಥರ ಮಾವಯ್ಯ ಹೇಳಿದ್ರು ಅಂತ ಹೇಳಿದರೆ ಬರ್ತಾರೆ ಅಂತ ಹೇಳುವಾಗ ಕ್ವಾಟ್ಲೆ ಹೇಳ್ತಾರೆ, ಇಲ್ಲ ನಾನು ಹೋಗೋದಿಲ್ಲ, ಮಾವಯ್ಯ ಹೇಳಿರೋದು ನಿನಗೆ, ನನಗಲ್ಲ, ನಾನು ಹೋಗಲ್ಲ, ನಾನು ಸರಿದಾರಿಲೇ ನಾನು ಹೋಗ್ತಾ ಇದ್ದೀನಿ, ಈ ಆಟದಲ್ಲಿ ಇಲ್ಲ ಅಪ್ಪ ಅಂತ ಹೇಳಿ ಕ್ವಾಟ್ಲೆ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ವಿದ್ಯಾ ಭದ್ರಗೋಸ್ಕರ ವೇಟ್ ಮಾಡಿಕೊಂಡು ಅಕ್ಕಿ ಕ್ಲೀನ್ ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಭದ್ರ ಮೀನಮೇಷ ಎಣಿಸ್ಕೊತ ಅಲ್ಲಿಗೆ ಬರ್ತಾರೆ. ಬರ್ತಿದ್ದ ಹಾಗೆ ಕೆಮ್ಕೊಂಡು ಸನ್ನೆ ಮಾಡ್ತಾ ಇರ್ತಾರೆ. ಈ ಕಡೆ ವಿದ್ಯಾ, ಅಯ್ಯೋ ಈ ಅಕ್ಕಿಕಿನ್ನ ಕಲ್ಲಿ ಎಷ್ಟೊಂದು ಇದ್ದಾವೆ ಅಂತ ಮಾತಾಡ್ತಾ ಇರ್ತಾಳೆ. ಆಗ ಭದ್ರ, ನಾನು ಇಷ್ಟಪ್ಪ ಮನುಷ್ಯ ಬಂದು ನಿಂತಿದ್ದೀನಿ, ಇವಳು ಕಲ್ಲು ಕಾಣಿಸ್ತಾ ಇದೆ, ನಾನು ಕಾಣಿಸೋಕ್ಕಿಲ್ವಂತ ಕೆಮ್ಮಿ ಸನೆಯಲ್ಲಿ ಕರೀತಾನೆ. ಆದರೂ ಅವಳು ತಿರುಗಿ ನೋಡೋದಿಲ್ಲ. ಆವಾಗ ಇವಳೇ ನಿನ್ನೆ ಕರೀತಾ ಇರೋದು, ಕಿವಿ ಕೇಳ್ಸೋಕ್ಕಿಲ್ವೇ ಅಂತ ಹೇಳಿದಾಗ ವಿದ್ಯಾ ಹೇಳ್ತಾಳೆ, ಅವಳೇ ಅನ್ನೋರು ಇಲ್ಲಿ ಯಾರು ಇಲ್ಲ, ವಿದ್ಯಾ ಅಂತ ನಮ್ಮ ಅಪ್ಪ ಅಮ್ಮ 150 ಜನಕ್ಕೆ ಊಟ ಹಾಕಿ ನಾಮಕರಣ ಮಾಡಿದ್ದಾರೆ ವಿದ್ಯಾ ಅಂತ, ಇಲ್ಲ ಅಂದರೆ ನೀವು ಪ್ರೀತಿಯಿಂದ ಅಮ್ಮಿ ಅಂತ ಕರಿತೀರಲ್ಲ ಆ ಥರ ಕರೀರಿ ಅಂತ ವಿದ್ಯಾ ಹೇಳ್ತಾಳೆ. ಆಗ ವಿದ್ಯಾ ಅಂತ ಕರೆದಾಗ ಅವಳಿಗೆ ತುಂಬ ಖುಷಿಯಾಗಿ ಹೋಗ್ಬಿಡುತ್ತೆ. ಸರಿ, ನಾನು ಬಂದಿರೋ ವಿಷಯ ಹೇಳ್ತಾ ಇದ್ದೀನಿ ಕೇಳು ಅಂತ ಹೇಳಿದಾಗ, ಏನು ಅಂತ ವಿದ್ಯೆ ಹೇಳ್ತಾರೆ. ಆಗ ಅಪ್ಪಯ್ಯನ ಫ್ರೆಂಡು 4 ದಿನ ಮಟ್ಟಿಗೆ ಊರಿಗೆ ಬರ್ತಾಯಿದ್ದಾರಂತೆ, ನೀನು ಮನೆಗೆ ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಬಂದ್ಬಿಡು ನನ್ನ ರೂಮಿಗೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಬರೋಕ್ಕಿಲ್ಲ, ನೀವು ಕ್ಷಮಿಸಿದ್ರೆ ನಾನು ಬರೋದು, ನೀವು ಕ್ಷಮಿಸಿದ್ದೀರ ಅಂತ ನಾನು ತಿಳ್ಕೊಂಡಿದ್ದೀನಿ, ಆದರೆ ನೀವು ಅಪ್ಪಯ್ಯಂಗೋಸ್ಕರ ಕರಿತಾ ಇದ್ದೀರ, ನಾನು ಬರೋಕ್ಕಿಲ್ಲ ಅಂತ ಹೇಳಿದಾಗ, ಈ ಆಟ ಎಲ್ಲ ನನ್ನ ಹತ್ರ ಆಡಬೇಡಮ್ಮಿ, ನಡಿ ಗಂಟು ಮುಟ್ಟೆ ಕಟ್ಕೊ ಅಂತ ಹೇಳ್ತಾರೆ. ಹಾಗೆ ಅವರಿಬ್ಬರು ರೇಗಾಡಿಸ್ಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡು ಮಾತಲ್ಲೇ ವಾದ ಮಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.